ನಿಜವಾಗಿ ಆ ಒಂದು ಎಷ್ಟು ಚೆನ್ನಾಗಿ ಸಾಹಿತ್ಯ ಬಂದಿದೆ, ಆ ಸಾಹಿತ್ಯಕ್ಕೆ ನಿಮ್ಮ ಧ್ವನಿ ಹೇಳಿ ಮಾಡಿಸ್ದಂಗೆ ಇರುವಂತದ್ದು. ಕಣ್ಣ ನೀರ ಮಳೆಯ ಹನಿಯ ಹಾಗೆ ಕೆನ್ನೆ ಮೇಲೆ ಸುರಿಯೋ ಪರಿಯ, ವಾಟ್ ಲಿರಿಕ್ಸ್ ಅಲ್ವಾ. ನಿಜ. ಆ್ಯಂಡ್ ಅದೇ ಹೇಳಲೇಬೇಕು, ನಂದು ವಾಯ್ಸ್ ಒಂದು 50% ಕೊಟ್ಟಿದ್ರೆ ಲಿರಿಕ್ಸ್ ಒಂದು 50% ಕೊಟ್ಟಿದೆ. ಲಿರಿಕ್ಸ್ ಚೆನ್ನಾಗಿದ್ರೇ ಆ್ಯಕ್ಚುಲಿ ಎಲ್ರಿಗೂ ಮನ ಮುಟ್ಟೋದು ಅಂತ ಹೇಳ್ತಾರಲ್ಲ, ಆ ಥರ. ಲಿರಿಕ್ಸ್ ಚೆನ್ನಾಗಿಲ್ಲ, ಇಲ್ಲ ಟ್ಯೂನ್ ಚೆನ್ನಾಗಿದೆ, ವಾಯ್ಸ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಎಲ್ರಿಗೂ ಅಷ್ಟಾಗಿ ರೀಚ್ ಆಗೋದಿಲ್ಲ. ಲಿರಿಕ್ಸ್ ಪ್ಲಸ್ ಪಾಯಿಂಟ್ ಆಗುತ್ತೆ. ಈ ಲಿರಿಕ್ಸ್ ಬರ್ದಿರೋರು ಅರುಣ್ ಕುಮಾರ್ ಅಂತ ಹೇಳಿ ನನ್ನ ಫ್ರೆಂಡೇ ಅವರು. ಆ್ಯಕ್ಚುಲಿ ನಾನಂತೂ ಕಾಯ್ತಿದ್ದೀನಿ, ಯಾಕಂತ ಹೇಳಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ಲೈಕ್ ಇಟ್ಸ್ ಲೈಕ್ ಎ ಮೋಟಿವೇಶನ್ ಅಂತಾನು ಹೇಳ್ಬೋದು. ಕೇವಲ ಬ್ರೇಕಪ್ ಆದವ್ರಿಗೆ, ಜೀವನದಲ್ಲಿ ಸೋತವ್ರಿಗೆ ಈ ಸಾಂಗ್ ಹೇಳಿ ಮಾಡಿಸ್ತಿರೋವಂಥದ್ದು. ಬಟ್ ಆ್ಯಕ್ಚುಲಿ ನಾನು ಅನ್ಕೊಂಡಿದ್ದೆ ತುಂಬ ಕಷ್ಟ ಆಗುತ್ತೇನೋ ಇವ್ರನ್ನ ಮಾತಾಡ್ಸೋದು ಇಂಥ ಟೈಮಲ್ಲಿ. ತುಂಬ ಈ ಕ್ರೇಜ್, ಈ ಟ್ರೆಂಡಿಂಗಲ್ಲಿ ಬಂದಿರೋವಂಥವ್ರು ಯೂಶ್ವಲಿ ನಾವು ನೋಡೋದಾದ್ರೆ ಸಿಕ್ಕಾಪಟ್ಟೆ ಬ್ಯುಸಿ ಆಗಿಬಿಡ್ತಾರೆ, ಪ್ರಾಜೆಕ್ಟ್ಸ್ ಎಲ್ಲ ಬರೋಕ್ಕೆ ಶುರು ಆಗುತ್ತೆ. ಸೊ ನದೀರ್ ಅವರು ಎಷ್ಟು ಬ್ಯುಸಿ ಆಗಿದ್ದಾರೆ ಹೇಳಬೇಕಂದ್ರೆ, ಟಚ್ ವುಡ್ ನಾನು ಶೋಸಲ್ಲೆಲ್ಲ ಬ್ಯುಸಿ ಇದ್ದೀನಿ. ತಿಂಗಳು ಪೂರ್ತಿ ಇರುತ್ತೆ ಟಚ್ ವುಡ್, ಅದರಲ್ಲಿ ಏನು ತೊಂದರೆ ಇಲ್ಲ. ಸೊ ಈಗೀಗ ನನಗೆ ರೆಕಾರ್ಡಿಂಗ್ ಸ್ವಲ್ಪ ಕಡಿಮೆ ಆಗಿತ್ತು. ಸಿನಿಮಾದಲ್ಲಿ ಹಾಡೋದಾಗಿರಲಿ, ಈ ಥರ ರೆಕಾರ್ಡಿಂಗ್ಸು, ಆಲ್ಬಮ್ ಸಾಂಗ್ಸ್ ಇದರೆಲ್ಲ ಸ್ವಲ್ಪ ಕಡಿಮೆ ಆಗಿತ್ತು. ಸೊ ಈ ಹಾಡು ನನಗೆ ಸ್ವಲ್ಪ ಚಾನ್ಸಸ್ನೆಲ್ಲ ಕೊಟ್ಟಿದೆ ಅಂತ ಹೇಳ್ಬೋದು.